ಅನಾಥಾಶ್ರಮಗಳಿಗೆ ಅನ್ನದಾನ, ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಲೇಖನ ಪರಿಕರಗಳ ವಿತರಣೆ, ಸಾಧುಗಳಿಂದ ವಿಶೇಷ ಪೂಜೆ, ಬಡವರಿಗೆ ನೆರವು ಸೇರಿದಂತೆ ವಿವಿಧ ಸೇವಾ ಕಾರ್ಯಗಳ ಮೂಲಕ ಬೆಟ್ಟಹಲಸೂರು ಗ್ರಾಮದ ಮುಖಂಡರು, ಎಸ್ಎಂಎಲ್ಪಿ ಗ್ರೂಪ್ನ ಮಾಲೀಕರಾದ ಸನ್ಮಾನ್ಯ ಶ್ರೀ ಬಿ ಉಮೇಶ್ ರವರು ತಮ್ಮ ಜನ್ಮದಿನಾಚರಣೆಯನ್ನ ಅರ್ಥಪೂರ್ಣ ರೀತಿಯಲ್ಲಿ ಆಚರಿಸಿಕೊಂಡರು. ಜನ್ಮದಿನದ ಪ್ರಯುಕ್ತ ಬೆಟ್ಟಹಲಸೂರು ಗ್ರಾಮದಲ್ಲಿ ಆಯೋಜಿಸಿದ್ದ ಸ್ನೇಹಕೂಟದಲ್ಲಿ ಹಲವು ಮುಖಂಡರು, ಕುಟುಂಬ ವರ್ಗದವರು, ಸ್ನೇಹಿತರು, ಹಿತೈಷಿಗಳು, ಬಂಧುಗಳು ಕೇಕ್ ಕತ್ತರಿಸಿ ಸನ್ಮಾನಿಸಿ ಸನ್ಮಾನ್ಯ ಬಿ ಉಮೇಶ್ ರವರಿಗೆ ಜನ್ಮದಿನದ ಶುಭ ಹಾರೈಸಿದರು. ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಭೂರಿ ಭೋಜನ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ಜನ್ಮದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಮತಿ ಹೇಮಾವತಿ ನಾಗರಾಜ್ ಬಾಬುರವರು, ಮಾಜಿ ಅಧ್ಯಕ್ಷರಾದ ಶ್ರೀ ಬಿಎಸ್ ಅನಿಲ್ ಕುಮಾರ್ ರವರು, ಶ್ರೀ ಬಿಎಂ ನಾಗೇಶ್ ರವರು, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಶ್ರೀ ಬಿ ನಾಗರಾಜ್ ಬಾಬುರವರು, ಬಿಜೆಪಿ ಮುಖಂಡರಾದ ಶ್ರೀ ವೈಭವ್ ರವರು, ಸುಗ್ಗುಟ್ಟ ಮುನಿರಾಜು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮುಖಂಡರು ಸಹಭೋಜನ ಮಾಡುತ್ತಾ ಆರ್ಸಿಬಿ ಸಿಎಸ್ಕೆ ತಂಡಗಳ ನಡುವಿನ ರೋಚಕ ಕ್ರಿಕೆಟ್ ಪಂದ್ಯಾವಳಿಯನ್ನ ಬೃಹತ್ ಪರದೆಯಲ್ಲಿ ವೀಕ್ಷಿಸಿದರು. ಆರ್ಸಿಬಿ ತಂಡದ ಅತ್ಯದ್ಭುತ ಗೆಲುವು ಜನ್ಮದಿನಾಚರಣೆಯ ಸಂಭ್ರಮವನ್ನ ಇಮ್ಮಡಿಗೊಳಿಸಿತು. ಆರ್ಸಿಬಿ ಅಭಿಮಾನಿಗಳು ಶಿಳ್ಳೆ ಚಪ್ಪಾಳೆಯ ಮೂಲಕ ಗೆಲುವಿನ ಸಂಭ್ರಮ ಆಚರಿಸಿದರು. ಆಚರಿಸುತ್ತಿರುವ ಎಲ್ಲ ನನ್ನ ಹಿತೈಷಿಗಳು ಹಾಗೂ ಬಂಧು ಮಿತ್ರರು, ನನ್ನ ಸ್ನೇಹಿತರು ಹಾಗೂ ನನ್ನ ಕುಟುಂಬಕ್ಕೂ ನಾನು ಚಿರಋಣಿಯಾಗಿರುತ್ತೇನೆ. ಎಷ್ಟು ವರ್ಷ ಹುಟ್ಟಿದಪ್ಪ ಸರ್? ಇದು 42 ತುಂಬಿ 43ನೇ ಇಸ್ವಿಗೆ ನನ್ನ ಹುಟ್ಟುಹಬ್ಬ ಆಚರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಮುಖಂಡರು ಎಲ್ಲ ಸ್ನೇಹಿತರು ಎಲ್ಲ ಬಂದು ನಂಗೆ ಹಾರೈಸಿದ್ದಾರೆ. ತುಂಬ ಧನ್ಯವಾದಗಳಿಂದ ತುಂಬ ಹೃದಯದಿಂದ ಅರ್ಪಿಸ್ತಾ ಇದ್ದೀನಿ. ಉಮೇಶ್ ಅವರು ಎಸ್ಎಂಎಲ್ಪಿ ಗ್ರೂಪ್ ಮಾಲೀಕರು ಹಾಗೂ ನಮ್ಮೆಲ್ಲರ ಸ್ನೇಹಿತರು, ಹಾಗೆ ಸರಳ ಜೀವಿಗಳು ಹಾಗೂ ನೂರಾರು ಜನಕ್ಕೆ ಕೆಲಸ ಕೊಟ್ಟು ಇಂದು ಬೆಟ್ಟಹಲಸೂರಲ್ಲಿ ಅವ್ರ ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳು, ಅವರು ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀವಿ. ತಮ್ಮ ಹೆಸರು? ಬಿಎಸ್ ಅನಿಲ್ ಕುಮಾರ್, ಬೆಟ್ಟಹಲಸೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಉಮೇಶ್ ಅಣ್ಣವರು ಹುಟ್ಟುಹಬ್ಬ ತುಂಬ ಖುಷಿಯಾಗಿದೆ ನನಗೂ. ಅವರು ಹಿಂಗೆ 100 ಕಾಲ ಆಯುಷು ಆರೋಗ್ಯ ದೇವರು ಎಲ್ಲ ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ತಮ್ಮ ಹೆಸರು? ನನ್ನ ಹೆಸರು ನಟೇಶ್ ಅಂತ. ಅವ್ರ ಸ್ನೇಹಿತರು. ಈ ದಿನ ಬೆಟ್ಟಹಲಸೂರಿನ ಒಂದು ಪ್ರಮುಖರಾದಂತಹ ನಮ್ಮ ವೀರಶೈವ ಮುಖಂಡರಾದಂತಹ ಉಮೇಶ್ ಅವರ ಹುಟ್ಟುಹಬ್ಬ. ಈ ದಿನ ಅವರು ಅನಾಥಾಶ್ರಮಕ್ಕೆ ಹೋಗಿ ಬೆಳಗ್ಗೆನೆ ಒಂದು ಅನ್ನದಾನ ಮಾಡಿ ಬಡ ಮಕ್ಕಳಿಗೆಲ್ಲ ಬುಕ್ಕು ಮತ್ತು ಬಟ್ಟೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಜೊತೆಗೆ ಈ ಎಲ್ಲ ಸ್ನೇಹಿತರನ್ನು ಕರೆದು ಅವರಿಗೆಲ್ಲ ಒಂದು ಔತಣ ಕೂಡ ಒಂದು ಏರ್ಪಡಿಸಿದ್ದಾರೆ. ಹಾಗೆ ಸಾಧು ಸಂತರೆಲ್ಲ ಬಂದಿದ್ದಾರೆ. ಅವರೆಲ್ಲ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿ ಅವ್ರಿಗೆ ಆಯುಷ್ಯ ಆರೋಗ್ಯ ಸಕಲ ಭಾಗ್ಯಗಳನ್ನು ಕೊಡಲಿ ಅಂತ ಹಾರೈಸ್ತಾ ಇದ್ದಾರೆ. ಹೀಗೆ ಅವರು ಚೆನ್ನಾಗಿ ಹುಟ್ಟುಹಬ್ಬ ಮತ್ತು ಈ ಊರಲ್ಲಿ ಆಗೋಂಥ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾರೆ.